ಎಜಿ ನ್ಯೂಸ್ಗೆ ಸ್ವಾಗತ. ಕೆಕೆಆರ್ಡಿಬಿ ಅನುದಾನ ವಿಚಾರವಾಗಿ ಶಾಸಕ ಗವಿಯಪ್ಪ ಮತ್ತೆ ಗುಡುಗಿದ್ದಾರೆ. ಕೆಕೆಆರ್ಡಿಬಿ ಅನುದಾನ ತಾರತಮ್ಯ ವಿಚಾರಕ್ಕೆ ವಿಜಯನಗರ ಶಾಸಕ ಎಚ್ಆರ್ ಗವಿಯಪ್ಪ ಪುನರುಚ್ಚರಿಸಿ, ಸರ್ಕಾರದಿಂದ ಬರಬೇಕಾದ ಎಲ್ಲಾ ಅನುದಾನ ಸರಿಯಾಗಿ ಬರ್ತಾ ಇದೆ. ಆದ್ರೆ 2 ವರ್ಷದಿಂದ ಕೆಕೆಆರ್ಡಿಬಿಯಿಂದ ಬರಬೇಕಾದ ಅನುದಾನ ಹೊಸಪೇಟೆ ಕ್ಷೇತ್ರಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಬೇರೆ ತಾಲೂಕುಗಳಿಗೆ 50 ರಿಂದ 70 ಅನುದಾನ ಬರ್ತಾ ಇದ್ರೆ ಹೊಸಪೇಟೆಗೆ 7 ಕೋಟಿ 8 ಕೋಟಿ ಅನುದಾನ ಬರ್ತಾ ಇದೆ. ಇದು ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ. ಜಿಲ್ಲೆಯ ಬೇರೆ ಕ್ಷೇತ್ರಗಳಿಗೆ 2 ವರ್ಷದಲ್ಲಿ 120 ರಿಂದ 150 ಕೋಟಿ ಅನುದಾನ ಬಂದಿದೆ. ನಾವಿನ್ನ 20 ಕೋಟಿಯಲ್ಲಿಯೇ ಇದ್ದೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಕೆಕೆಆರ್ಡಿಬಿ ಅನುದಾನದಲ್ಲಿ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳು ತೃಪ್ತಿಯಾಗಿದೆ. ಹೊಸಪೇಟೆಗೆ ಅನುದಾನ ಬಂದಿಲ್ಲ. ಹೀಗಾಗಿ ಡಿಎಂಎಫ್ ಅನುದಾನದಲ್ಲಿ ತಾಲೂಕಿಗೆ ಹೆಚ್ಚಿನ ಅನುದಾನ ಕೊಡಬೇಕು, ಇನ್ನುಳಿದ ತಾಲೂಕಿಗೆ ಕಡಿಮೆ ಅನುದಾನ ಕೊಡಿ ಅಂತ ಕೇಳಿದ್ದೀನಿ. 15 ದಿನದ ಒಳಗೆ ಡಿಎಂಎಫ್ ಅನುದಾನದಿಂದ 150 ಕೋಟಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಅನುದಾನ ಬಂದ ಮೇಲೆ ಅಭಿವೃದ್ಧಿ ಏನೇನ್ ಮಾಡಬೇಕು ಅಂತ ವಿಚಾರಗಳನ್ನ ಹಂಚಿಕೊಳ್ತೀನಿ ಅಂತ ಹೊಸಪೇಟೆಯಲ್ಲಿ ಶಾಸಕ ಗವಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಅನುದಾನಗಳು ಬರೋದು ರೊಟೀನ್ ಆಗಿ ಬರ್ತಾ ಇದೆ. ಬಟ್ ನಮಗೆ ಬ್ಯಾಕ್ ಡ್ರಾಪ್ ಏನಾಗ್ತಾ ಇದೆ, ಬ್ಯಾಕ್ ಫಾಲ್ ಏನಾಗ್ತಾ ಇದೆ ಅಂದರೆ ಕೆಕೆಆರ್ಡಿಬಿನಿಂದ ವಿ ಆರ್ ನಾಟ್ ಗೆಟಿಂಗ್ ದಿ ಸಪೋರ್ಟ್. ಇವಾಗ 2 ವರ್ಷ ಆಯಿತು. 2 ವರ್ಷದಿಂದ ಒಂದೊಂದು ಕ್ಷೇತ್ರಕ್ಕೆ 50 ರಿಂದ 70 ಕೋಟಿ ಬರ್ತಾಯಿದೆ. ಅದೇ ನಮ್ಮ ಕ್ಷೇತ್ರಕ್ಕೆ 7 ರಿಂದ 8 ಕೋಟಿ ಬರುತ್ತೆ. ಸಿ ದೇ ಆರ್ ಆಲ್ರೆಡಿ 150 crores ಅಹೆಡ್ ಆಫ್ ಅಸ್. ನಾವು ಇನ್ನೂ 20 ಕೋಟಿನಲ್ಲೇ ಇದ್ದೀವಿ, ಅವ್ರು 150 ಕೋಟಿನಲ್ಲೇ ಇದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ DMF ಫಂಡು ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಸೀಮಿತ ಮಾಡಿರಿ. ತಾಲೂಕಾಗೆ ಬೇರೆ ತಾಲೂಕುಗಳಿಗೆ ಕಡಿಮೆ ಕೊಡ್ರಿ. ಯಾಕಂದರೆ ದೇ ಆರ್ ಆಲ್ರೆಡಿ ಎಂಜಾಯಿಂಗ್ ಕೆಕೆಆರ್ಡಿಬಿ ಫಂಡ್ಸು. ಅದು ನಮಗೆ ಬರ್ತಾಯಿಲ್ಲ. ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಂದು 15 ದಿವಸದಲ್ಲಿ ಕ್ಲಾರಿಟಿ ಸಿಗುತ್ತೆ. ಒಂದು 150 ಕೋಟಿ DMF ಫಂಡು ಕೇಳ್ತಾ ಇದ್ದೀನಿ ನಾನು. ಆಯ್ತಂದ್ರೆಗಿನ ಮತ್ತೆ ಅದೇನೇನು ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಮುಂದೆ ನಾನು ಬಂದು ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.